ವಿಡಿಯೋ ನೋಡ್ತಾ ಇರೋರೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಗೀತಾಂಜಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗಂತೂ ಮಕ್ಕಳಿಗೂ ಸಹ ಕೂದಲು ಉದುರೋದಕ್ಕೆ ಶುರು ಆಗಿದೆ. ಮತ್ತು ಬಾಣಂತಿಯರಿಗೆ ಅಂದರೆ ಮಗು ಆದಮೇಲೆ ಬಾಣಂತಿಯರಿಗೆ ಸಹಜವಾಗಿ ಕೂದಲು ಉದುರುತ್ತೆ. ಮತ್ತು ಎಲ್ಲರಿಗೂ ಈ ಕೆಮಿಕಲ್ ಆಹಾರಗಳನ್ನ ತಿಂದು ಆಲ್ಮೋಸ್ಟ್ ಎಲ್ರಿಗೂ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಾವು ಈ ಕೂದಲು ಉದುರುವಿಕೆಯನ್ನು ತಡೆಗಟ್ಟೋದು ಹೇಗೆ, ಮತ್ತು ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಸ್ಕೊಳ್ಳೋದು, ಮತ್ತು ನಮ್ಮ ಕೂದಲು ಹೆಲ್ದಿಯಾಗಿರೋದು, ಇದೆಲ್ಲದಕ್ಕೂ ಇದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನು ನಾವು ವಾರಕ್ಕೆ 2 ಬಾರಿ ಹಚ್ತಾ ಬಂದರೆ ನಮ್ಮ ಕೂದಲು ಸಹ ಉದುರೋದು ನಿಂತು, ನಮಗೆ ಯಾವುದೇ ಡ್ಯಾಂಡ್ರಫ್ ಇದ್ದರೆ ಅದು ಸಹ ಕಡಿಮೆ ಆಗಿ ಮತ್ತು ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದು ಕುಟಾಣಿಗೆ 1 ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆನ ತಗೊಂಡಿದ್ದೀನಿ ಮತ್ತು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು. ಇವೆರಡನ್ನು ನಾವು ನುಣ್ಣಗೆ ಕುಟ್ಕೊಬೇಕು. ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಏನು ಬೇಡ, ತರ್ತರಿಯಾಗಿ ಕುಟ್ಕೋಬೇಕು. ಈ ಎರಡು ಪದಾರ್ಥಗಳು ಸಹ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಈ ಎರಡು ಪದಾರ್ಥಗಳನ್ನ ಮುಖ್ಯವಾಗಿ ನಾವು ತಗೊಳ್ಳೇಬೇಕು. ನಂತರ ನಾನಿಲ್ಲಿ ಒಂದು ಬೌಲ್ಗೆ 1 ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ನಾವಿಲ್ಲಿ ತರ್ತರಿಯಾಗಿ ಕುಟ್ಕೊಂಡಿದ್ವಲ್ಲ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಕಾಳು, ಇವೆರಡನ್ನು ಅದಕ್ಕೆ ಸೇರಿಸ್ಕೊಬೇಕು. ಈ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಕಾಳು ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಮಗೆ ಯಾವುದೇ ಏರ್ ಫಾಲ್ ಆಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ನಮಗೆ ಯಾವುದೇ ಡ್ಯಾಂಡ್ರಫ್ ಇರಲಿ ಅದೆಲ್ಲವನ್ನು ರಿಮೂವ್ ಮಾಡಿ ನಮ್ಮ ಕೂದಲಿಗೆ ಒಂದು ಆರೋಗ್ಯಕರ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನಾವು ತರ್ತರಿಯಾಗಿ ಕುಟ್ಕೊಂಡಿರೋವಂಥ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಕಾಳನ್ನ ನಾವು 1 ಗ್ಲಾಸ್ ನೀರು ತೊಗೊಂಡಿದ್ವಲ್ಲ ಅದಕ್ಕೆ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಹಾಕಬೇಕು. ಈ ಟೀ ಪೌಡರ್ ಸಹ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಕೂದಲಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಈ ಟೀ ಪೌಡರ್ ಅನ್ನೋದು ನಮ್ಮ ಕೂದಲಿಗೊಂದು ಗಾಢವಾದ ಕಪ್ಪು ಬಣ್ಣವನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. 1 ಲೋಟ ಇರೋ ಅಷ್ಟು ನೀರು ನಮಗೆ 1/4 ಲೋಟದಷ್ಟು ಆಗಬೇಕು, ಅಷ್ಟು ಕುದಿಸ್ಕೊಬೇಕು. ಇವೆಲ್ಲ ಚೆನ್ನಾಗಿ ಕುದ್ದು ನಂತರ ಅದರದ ಅಂಶಗಳನ್ನೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಕುದಿಸ್ಕೊಬೇಕು. ನಮಗೆ ಈ ಹೇರ್ ಪ್ಯಾಕ್ಗೆ ಬೇಕಾಗಿರೋದು ಮೇಯ್ನಾಗಿ ಈ ಬ್ಲ್ಯಾಕ್ ಟೀ. ಈ ಬ್ಲ್ಯಾಕ್ ಟೀನ ನಾವು ನೀಟಾಗಿ ಪ್ರಿಪೇರ್ ಮಾಡ್ಕೊಬೇಕು. ನಂತರ ನಾವಿಲ್ಲಿ ತೋರಿಸ್ತಾ ಇರೋದು ದಾಸವಾಳದ ಗಿಡ. ನಮಗೆ ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ದಾಸವಾಳದ ಎಲೆಗಳು ಮತ್ತು ದಾಸವಾಳದ ಹೂ ಬೇಕಾಗುತ್ತೆ. ನಿಮಗೆ ಹೂ ಸಿಗಲಿಲ್ಲ ಅಂದರೆ ಎಲೆನೇ ತಗೊಳ್ಳಿ. ಈ ದಾಸವಾಳದ ಎಲೆಯಲ್ಲಿರುವ ಕೆಲವು ಅಂಶಗಳು ನಮ್ಮ ಕೂದಲನ್ನು ತಂಪಾಗಿಸುತ್ತವೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ದಾಸವಾಳದ ಹೂವು ಮತ್ತು ಕ್ಯಾಲ್ಶಿಯಂ ಹಾಗೂ ರಂಜಕ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಹಾಗಾಗಿ ಇದು ಕೂದಲಿಗೆ ಒಳ್ಳೆಯ ಪೋಷಣೆಯನ್ನು ನೀಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಸಹಾಯವಾಗುತ್ತೆ. ಈ ಹೇರ್ ಪ್ಯಾಕ್ಗೆ ನಮಗೆ ದಾಸವಾಳದ ಎಲೆಗಳು ತುಂಬ ಮುಖ್ಯ ಆಗುತ್ತೆ. ಇದು ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಇದು ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡುತ್ತೆ. ನಂತರ ನಾನಿಲ್ಲಿ ತೋರಿಸ್ತಾ ಇರೋದು ಕರಿಬೇವಿನ ಗಿಡ. ನಮಗೆ ಇಲ್ಲಿ ಕರಿಬೇವಿನ ಸೊಪ್ಪು ಸಹ ಬೇಕಾಗಿದೆ. ಅದಕ್ಕಾಗಿ 4-5 ರೆಕ್ಕೆಯಷ್ಟು ಕರಿಬೇವನ್ನ ಕಿತ್ಕೋತಾ ಇದ್ದೀನಿ. ನೋಡಿ, ಎಲ್ಲವೂ ನಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂತಹ ಪದಾರ್ಥಗಳು. ಇವನ್ನೇ ನಾವು ಬಳಸ್ಕೊಂಡು ಇವತ್ತು ಮಾಡ್ತಿರೋ ನ್ಯಾಚುರಲ್ ಹೇರ್ ಪ್ಯಾಕ್. ನೋಡಿ, ಇಲ್ಲಿ ನಾನು ತಂದಿರೋ ಅಂತಹ ದಾಸವಾಳದ ಎಲೆ ಮತ್ತು ಹೂವನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಇದರಲ್ಲಿ ತುಂಬ ಧೂಳಿರುತ್ತೆ, ಹಾಗಾಗಿ ನೀಟಾಗಿ ತೊಳ್ಕೊಬೇಕು. 3-4 ಸರಿ ತೊಳ್ಕೊಂಡ್ರೆ ಅದರದ್ದೆಲ್ಲ ಧೂಳೆಲ್ಲ ಹೋಗಿ ಕ್ಲೀನ್ ಆಗುತ್ತೆ. ನಾವಿಲ್ಲಿ ಯಾವುದೇ ಕೆಮಿಕಲ್ನ ಹಾಕಿ ಈ ಹೇರ್ ಪ್ಯಾಕ್ ಮಾಡ್ತಾ ಇಲ್ಲ. ನಾವಿಲ್ಲಿ ಬಳಸಿರೋದು ಎಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ. ನಮ್ಮ ಕೂದಲು ನ್ಯಾಚುರಲ್ ಆಗಿ ಉದ್ದ ಮತ್ತು ದಪ್ಪ ಆಗಲು ಸಹಾಯ ಮಾಡುತ್ತೆ. ಇದು ನಮ್ಮ ಕೂದಲಿನ ಎಲ್ಲ ತೊಂದರೆಗಳನ್ನ ಈ ನ್ಯಾಚುರಲ್ ಹೇರ್ ಪ್ಯಾಕ್ ಅನ್ನೋದು ನಿವಾರಣೆ ಮಾಡುತ್ತೆ.
ಈ ದಾಸವಾಳದ ಎಲೆ ಮತ್ತು ಹೂವುಗಳನ್ನ ನೀಟಾಗಿ ತೊಳ್ಕೊಂಡ ನಂತರ ನಾವು ತಂದಿರೋಂಥ ಕರಿಬೇವನ್ನು ಸಹ ತೊಳ್ಕೊಬೇಕು. ಇದರಲ್ಲೂ ಸಹ ಧೂಳಿರುತ್ತೆ. ಈ ಧೂಳೆಲ್ಲ ನಾವು ಹಂಗೆ ಹಾಕಿದ್ರೆ ಹೇರ್ ಪ್ಯಾಕ್ಗೆ ಮತ್ತೆ ನಮಗೆ ಮತ್ತಷ್ಟು ಕೂದಲಿನ ಸಮಸ್ಯೆಗಳು ಕಾಣಿಸುತ್ತೆ. ಹಾಗಾಗಿ ನಾವು ಎಲ್ಲನೂ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಮಾಡ್ಕೊಬೇಕು. ಕರಿಬೇವಿನ ಎಲೆಗಳು ಸಹ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತೆ ಮತ್ತು ಕೂದಲು ಬೇಗ ಬೆಳ್ಳಗಾಗೋದನ್ನು ತಡೆಯುತ್ತೆ. ಅಂದರೆ ನಮ್ಮ ಕೂದಲು ಯಾವಾಗಲೂ ನ್ಯಾಚುರಲ್ ಆಗಿ ಕಪ್ಪಾಗಿರಲು ಇದು ಸಹಾಯ ಮಾಡುತ್ತೆ. ನಂತರ ನಾವಿಲ್ಲಿ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಬೇಕು. ಅದಾದ ನಂತರ ನಾವು ಟೀ ಡಿಕಾಕ್ಷನ್ ಅಂದರೆ ಬ್ಲ್ಯಾಕ್ ಟೀನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಬೌಲ್ಗೆ ಸೋಸ್ಕೋಬೇಕು. ಈ ಸೋಸ್ಕೊಂಡಿರೋಂಥ ಬ್ಲ್ಯಾಕ್ ಟೀನ ನಾವು ಕರಿಬೇವಿನ ಎಲೆ ಮತ್ತು ದಾಸವಾಳದ ಎಲೆನ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹಾಕ್ಕೊಂಡು ಈ ಎಲೆಗಳನ್ನ ನುಣ್ಣಗೆ ರುಬ್ಕೊಬೇಕು. ಇನ್ನು ಇದು ರುಬ್ಕೊಂಡ ನಂತರ ಮಿಕ್ಕಿರೋಂಥ ಬ್ಲ್ಯಾಕ್ ಟೀನ ಹಾಗೆ ಇಟ್ಕೊಂಡು ಅದನ್ನು ಮತ್ತೆ ನಾವು ಶ್ಯಾಂಪು ರೀತಿ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದನ್ನು ಹಾಗೆ ಇಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಜಾರಲ್ಲಿರೋದೆಲ್ಲನ ಸ್ವಲ್ಪ ಟೀ ಡಿಕಾಕ್ಷನ್ನ ಹಾಕ್ಕೊಂಡು ತೊಳ್ಕೊಂಡು ನೀಟಾಗಿ ಅದಕ್ಕೆ ಹಾಕ್ಕೊಂಡು ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಟ್ಟಿ ಇದ್ದರೆ ಕೂದಲಿಗೆ ಹತ್ತೋಲ್ಲ, ತುಂಬ ತೆಳ್ಳಗಿದ್ದರೂ ಅದೆಲ್ಲ ಉದ್ರೋಗ್ಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮ್ ರೇಂಜಲ್ಲಿ ಇರಬೇಕದು ನಮ್ಮ ಹೇರ್ ಪ್ಯಾಕ್. ಆ ರೇಂಜ್ಗೆ ನೋಡಿ ಇಷ್ಟಾದರೆ ಸಾಕು. ಈ ಹದಕ್ಕೆ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೇರ್ ಪ್ಯಾಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇದು ನಮ್ಮ ತಲೆಗೆ ಹಚ್ಕೊಂಡು ನಾವು ಹೇರ್ ಫಾಲ್ ಅನ್ನೋದು ತುಂಬ ಕಂಟ್ರೋಲ್ ಆಗುತ್ತೆ. ನಂತರ ನಾನಿಲ್ಲಿ ಆ ಹೇರ್ ಪ್ಯಾಕಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಬೇಕು ಅಂದರೆ ನಮ್ಮ ಕೂದಲು ಬೆಳವಣಿಗೆಗೂ ಇದು ಸಹಾಯ ಮಾಡುತ್ತೆ. ಮತ್ತು ನಾವು ಹಚ್ಚಿರೋಂಥ ಹೇರ್ ಪ್ಯಾಕ್ ಅದು ನೀಟಾಗಿ ತೊಳೆಯುವಾಗ ನೀಟಾಗಿ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಲ್ಲಾಂದರೆ ಕೂದಲಿಗೆ ತುಂಬ ಅಂಟ್ಕೊಂಡ್ಬಿಡುತ್ತೆ ನಾವು ಎಣ್ಣೆ ಹಾಕಲಿಲ್ಲ ಅಂದರೆ. ಹಾಗಾಗಿ ನಾವು ಯಾವುದೇ ಹೇರ್ ಪ್ಯಾಕ್ಗೆ ಆಗಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಬಳಸ್ಕೊಬೇಕು. ನೋಡಿ, ಇಲ್ಲಿ ನಾನು ಹಚ್ಚೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ನಮ್ಮ ಕೂದಲಿನ ಎಲ್ಲ ಸಿಕ್ಕುಗಳನ್ನ ಬಿಡಿಸ್ಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಳ್ಳೋಂಥ ಹೇರ್ ಪ್ಯಾಕ್ನ ಹಾಕೋದು. ಸಿಕ್ಕುಗಳಿದ್ದರೆ ನಮ್ಮ ಹೇರ್ ಪ್ಯಾಕು ನಮ್ಮ ಕೂದಲಿಗೆ ನೀಟಾಗಿ ಹತ್ತೋದಿಲ್ಲ. ಹಾಗಾಗಿ ಮೊದಲು ನಾವು ಕೂದಲಿನ ಸಿಕ್ಕುಗಳನ್ನ ಬಿಡಿಸ್ಕೊಬೇಕು. ನಂತರ ನಾವು ಹೇರ್ ಪ್ಯಾಕ್ ಹಚ್ಕೊಳ್ಳೋದು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ನ ರೆಡಿ ಮಾಡಿಟ್ಕೊಂಡು ಒಂದು 1/4 ಗಂಟೆ ಬಿಟ್ಬಿಡಿ. ಆ ನಂತರ ಅದನ್ನು ಹಚ್ಕೋಬೇಕು. ಇಲ್ಲಿ ಪೂರ್ತಿ ಕೂದಲನ್ನ ಈ ರೀತಿ ನೀಟಾಗಿ ಬಗ್ದು ಹಚ್ಚಬೇಕು. ಅದು ಎಲ್ಲ ಹೇರ್ ಪ್ಯಾಕು ನಮ್ಮ ಸ್ಕ್ಯಾಲ್ಪ್ಗೆ ಹೋಗಬೇಕು. ಅಂದರೆ ಕೂದಲಿನ ಬುಡಕ್ಕೆ ತಾಗೋ ರೀತಿ ಹಚ್ಕೋಬೇಕು. ನಾವು ಬರೀ ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನಮ್ಮ ಕೂದಲಿನ ಬುಡಕ್ಕೆ ಅದು ಹೋಗಬೇಕು. ಆ ರೀತಿ ಕೂದಲನ್ನು ಬಗ್ದು ಈ ರೀತಿ ಹಚ್ಕೋಬೇಕು. ಪೂರ್ತಿ ಈ ರೀತಿ ಹಚ್ಕೊಂಡು ನಂತರ ಒಂದು 2 ಗಂಟೆಗಳ ಕಾಲ ಬಿಟ್ಟು ನಾವು ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಹಚ್ಕೊಂಡು ಒಮ್ಮೆ ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ದಾಸವಾಳದ ಎಲೆ ನಮಗೆ ಒಂಥರ ಕಂಡೀಷನರ್ ಆಗಿ ಮತ್ತು ಶ್ಯಾಂಪು ರೀತಿ ಸಹ ವರ್ಕ್ ಮಾಡುತ್ತೆ. ನಮಗೆ ಇದಕ್ಕೆ ಅತಿಯಾದ ಶ್ಯಾಂಪು ಬೇಕಾಗಿಲ್ಲ. ಈ ಹೇರ್ ಪ್ಯಾಕ್ನ ಹಚ್ಕೊಂಡು ನಾವು ಅತಿಯಾಗಿ ಶ್ಯಾಂಪೂನು ಹಾಕೋಂಗಿಲ್ಲ. ನಮಗೆ ದಾಸವಾಳದ ಎಲೆನೇ ಒಂದು ಶ್ಯಾಂಪು ರೀತಿ ಇದು ವರ್ಕ್ ಮಾಡುತ್ತೆ. ನೋಡಿ, ಇಲ್ಲಿ ಈ ಥರ ಪೂರ್ತಿ ಕೂದಲಿಗೆಲ್ಲ ಸೇರಿಸಿ ಹಚ್ಕೊಂಡು ನಂತರ ಒಂದು ಕ್ಲಿಪ್ ಹಾಕಿ ಬಿಟ್ಬಿಡಿ. ಒಂದು 2 ಅವರ್ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಿ. ನಾನು ಇನ್ನು ಮಿಕ್ಕಿರೋವಂಥ ಡಿಕಾಕ್ಷನ್ ಅಂದರೆ ಬ್ಲ್ಯಾಕ್ ಟೀನ ಯೂಸ್ ಮಾಡಿಕೊಂಡು ಒಂದು ಶ್ಯಾಂಪು ರೆಡಿ ಮಾಡ್ತೀನಿ. ನ್ಯಾಚುರಲ್ ಶ್ಯಾಂಪು. ಅದು ಹೇಗೆ ಮಾಡೋದು ಅಂತ ನೋಡಿ. ಅದ್ರ ಸಹಾಯದಿಂದ ನೀವು ತಲೆಗೆ ಶ್ಯಾಂಪು ಮಾಡೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಸಹ ತುಂಬ ಚೆನ್ನಾಗಿ ಆಗುತ್ತೆ. ನಾವು ಶ್ಯಾಂಪೂನ ಡೈರೆಕ್ಟಾಗಿ ತಲೆಗೆ ಕೂದಲಿಗೆ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಆಗ್ಬೋದು. ಯಾಕೆಂದರೆ ಅದು ಕೆಮಿಕಲ್ ಅಲ್ವಾ. ಹಾಗಾಗಿ ಆದರೆ ಈ ರೀತಿ ಇಂಡೈರೆಕ್ಟಾಗಿ ನಾವು ಬಳಸೋದ್ರಿಂದ ನಮಗೆ ಅಷ್ಟಾಗಿ ಯಾವುದೇ ಸೈಡ್ ಎಫೆಕ್ಟ್ಗಳು ಸಹ ಆಗಲ್ಲ. ನಮ್ಮ ಕೂದಲಿನ ಬೆಳವಣಿಗೆ ಸಹ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇಲ್ಲಿ ಮಿಕ್ಕಿರೋವಂಥ ಬ್ಲ್ಯಾಕ್ ಟೀಗೆ ನಾವು ಯಾವುದೇ ಶ್ಯಾಂಪು ಬಳಸಲಿ ಆ ಶ್ಯಾಂಪೂನ ಹಾಕ್ಕೋಬೇಕು. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಹಾಕ್ತಾಯಿದ್ದೀನಿ. ಒಂದು ಶ್ಯಾಂಪು ನನಗೆ ಬೇಕಾಗುತ್ತೆ ನನ್ನ ಕೂದಲಿಗೆ, ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಮಾಡ್ತಾ ನೊರೆ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ನಂತರ ಇದನ್ನೇ ಬಳಸ್ಕೊಂಡು ಶ್ಯಾಂಪು ಮಾಡಿ ನಮ್ಮ ಕೂದಲಿಗೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಏರ್ ಕಂಡೀಷನರ್ ಆಗಿ ಇದು ವರ್ಕ್ ಮಾಡುತ್ತೆ ಮತ್ತು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಾವು ಯಾವಾಗಲೇ ಶ್ಯಾಂಪು ಮಾಡಿದ್ರೂ ನಾವು ಈ ರೀತಿ ಟೀ ಡಿಕಾಕ್ಷನ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಶ್ಯಾಂಪು ಹಾಕಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಯಾವುದೇ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಇದ್ದರೂ ಅದೆಲ್ಲ ಕಂಟ್ರೋಲಾಗಿ ನಮ್ಮ ಕೂದಲು ಆರೋಗ್ಯವಾಗಿ ಇರುತ್ತೆ. ನಾವು ಡೈರೆಕ್ಟಾಗಿ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ಈ ಥರ ನ್ಯಾಚುರಲ್ಲಾಗಿ ಮಾಡಿಕೊಂಡು ನಾವು ನಮ್ಮ ತಲೆ ಸ್ನಾನ ಮಾಡೋದ್ರಿಂದ ನಮಗೆ ಒಳ್ಳೆಯ ಕೂದಲು ಬೆಳವಣಿಗೆ ಮತ್ತು ನಮ್ಮ ಕೂದಲು ಸಹ ಆರೋಗ್ಯವಾಗಿರುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.